ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ರಕ್ತ ರಾಜಕೀಯ ಜೋರಾಗ್ತಾ ಇದೆ. ವಿರೋಧ ಪಕ್ಷದ ನಾಯಕ ಮುಂದಿನ ಬಂಗಾಳದ ಸಿಎಂ ಅಂತಾನೆ ಕರೀತಾ ಇದ್ದಂತಹ ಸುವೇಂದು ಅಧಿಕಾರಿಯ ಆಪ್ತರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಮಮತಾ ಬ್ಯಾನರ್ಜಿ ಅವರ ಅಧಿಕಾರದಿಂದ ಅಲ್ಲಿನ ಜನ ರೋಸತ್ತಿ ಹೋಗಿದ್ರು. ಇದೇ ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳತೆ ಯಾರಿಗೂ ಕೂಡ ಸಹಿಸಿಕೊಳ್ಳಕ್ಕಾಗಲಿಲ್ಲ. ಟಿಎಂಸಿ ಅವರಿಗೆ ಹತ್ಯೆಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ಸ್ಪೆಷಲ್ಗೆ ಸ್ವಾಗತ. ನಾನು ಪಲ್ಲವಿ ರಾಜ್. ನೋಡಿ, ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ರಕ್ತ ರಾಜಕೀಯ ಜೋರಾಗ್ತಾ ಇದೆ. ಬಿಜೆಪಿಯ ಲೀಡರ್, ವಿರೋಧ ಪಕ್ಷದ ನಾಯಕ, ಮುಂದಿನ ಬಂಗಾಳದ ಸಿಎಂ ಅಂತಲೇ ಕರೀತಾ ಇದ್ದಂತಹ ಸುವೇಂದು ಅಧಿಕಾರಿಯ ಆಪ್ತರನ್ನ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ತಡರಾತ್ರಿ ಕೋಲ್ಕತ್ತಾ ಬಳಿಯ ಮಧ್ಯಂ ಗ್ರಾಮ್ನಲ್ಲಿ ಕಾರ್ನಲ್ಲಿ ಹೋಗ್ತಾ ಇದ್ರು ಇವರೆಲ್ಲರೂ ಕೂಡ. ಆ ಸಮಯದಲ್ಲಿ ಸುವೇಂದು ಅಧಿಕಾರಿಯ ಪಿಎ ಚಂದ್ರನಾಥ್ ದೇಹಕ್ಕೆ ಹಂತಕರು ಹೊಡೆದಂತಹ 3 ಗುಂಡು ತಗಲಿ ಸಾವನ್ನಪ್ಪಿದ್ದಾರೆ. ಜೊತೆಗಿದ್ದಂತಹ ಕಾರ್ ಡ್ರೈವರ್ ಪರಿಸ್ಥಿತಿ ಕೂಡ ಗಂಭೀರವಾಗಿದೆ. ಹಾಗಾದ್ರೆ ಈ ಸಾವಿನ ಹಿಂದೆ ಇರೋದ್ ಯಾರು? ಈ ಸಾವಿಗೂ ಟಿಎಂಸಿಗೂ ಏನಾದ್ರೂ ಲಿಂಕ್ ಇದೆಯಾ? ನೋಡ್ತಾ ಹೋಗೋಣ. ನೀವು ಗಮನಿಸ್ತಾ ಹೋಗ್ಬೋದು, ಈ ಬಾರಿಯ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಪ್ರಚಂಡವಾದಂತಹ ಗೆಲುವನ್ನ ದಾಖಲಿಸಿದೆ. ಈ ರೀತಿಯಾದಂತಹ ದಾಖಲೆ ಪಶ್ಚಿಮ ಬಂಗಾಳದಲ್ಲಿ ಇದೇ ಮೊದಲು ಅಂತ ಹೇಳಬಹುದು. ಯಾಕಂದ್ರೆ ಇಷ್ಟು ವರ್ಷ ಏನು ಮಮತಾ ಬ್ಯಾನರ್ಜಿ ಅವರ ಅಧಿಕಾರದಿಂದ ಅಲ್ಲಿನ ಜನ ರೋಸತ್ತಿ ಹೋಗಿದ್ರು. ನಮ್ಗೆ ಬದಲಾವಣೆ ಬೇಕು, ಇಲ್ಲಿ ನಡೀತಿರುವಂತಹ ದೌರ್ಜನ್ಯವನ್ನ ಇಲ್ಲಿಗೆ ಮುಗಿಬೇಕು, ಇನ್ನಾದ್ರೂ ಯಾರಾದ್ರೂ ಬಂದ್ರೆ ನಮ್ಮ ಒಳಿತನ್ನ ಮಾತ್ರ ನೋಡ್ಕೊಳ್ಬೇಕು ಅಂತ ಅಲ್ಲಿನ ಪ್ರತಿಯೊಬ್ಬ ನಾಗರಿಕರ ಮನಸ್ಸಲ್ಲೂ ಕೂಡ ಇತ್ತು. ಅದೇ ರೀತಿ ಇದೇ ಮೊಟ್ಟ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಕಮಲ ಅರಳತೆ ಇದು ಯಾರಿಗೂ ಕೂಡ ಸಹಿಸಿಕೊಳ್ಳಕ್ಕಾಗ್ಲಿಲ್ಲ ಟಿಎಂಸಿ ಅವರಿಗೆ. ಇದನ್ನ ಸಹಿಸುವುದಕ್ಕೇನೂ ಆಗಲೇ ಇಲ್ಲ. ಇದೇ ರೀತಿ ಹತ್ಯೆಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗೆ ನೋಡೋದಾದ್ರೆ ಇದೇ ಬಂಗಾಳದಲ್ಲಿ ಈ ರೀತಿಯ ರಕ್ತ ರಾಜಕೀಯ ಹೊಸದೇನಲ್ಲ. ಯಾಕಂದ್ರೆ ನೀವು ಗಮನಿಸ್ತಾ ಹೋಗ್ಬೋದು, ಹಿಸ್ಟ್ರಿ ತೆಗೆದು ನೋಡ್ತಾ ಹೋದ್ರೆ ಈ ರೀತಿ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ. ಈ ಹಿಂದೆ ಪಶ್ಚಿಮ ಬಂಗಾಳವನ್ನ ಕಮ್ಯುನಿಸ್ಟರು ಆಡಳಿತವನ್ನ ನಡೆಸ್ತಾ ಇರ್ತಾರೆ. 4 ದಶಕಗಳ ಈ ಆಡಳಿತದಲ್ಲಿ 20,000ಕ್ಕೂ ಹೆಚ್ಚು ರಾಜಕೀಯ ಪ್ರೇರಿತ ಕೊಲೆಗಳಾಗಿದೆಯಂತೆ. ಒಂದಲ್ಲ ಎರಡಲ್ಲ, 20,000ಕ್ಕೂ ಹೆಚ್ಚು. ಆ ನಂತರ ಟಿಎಂಸಿ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಯುತ್ತೆ. ಜನ ಅಂದ್ಕೊಂಡಿರ್ತಾರೆ ಈಗಲಾದ್ರೂ ಕೂಡ ನಮಗೆ ಒಳ್ಳೆ ರೀತಿಯ ರಾಜಕೀಯ ಬರುತ್ತೆ, ನಮ್ಮೆಲ್ರಿಗೂ ಕೂಡ ಒಳ್ಳೇದಾಗುತ್ತೆ ಅಂತ ಜನ ಅಂದ್ಕೊಂಡಿರ್ತಾರೆ. ಬಟ್ ಅಲ್ಲಿ ನಡೆದಿದ್ದೇನು? ಮಮತಾ ಬ್ಯಾನರ್ಜಿ ಅವರು ಆಡಳಿತಕ್ಕೆ ಬರ್ತಾರೆ. ಬರೋಬ್ಬರಿ 15 ವರ್ಷ. ಈ 15 ವರ್ಷ ಅಲ್ಲಿ ಏನ್ ನಡೀತು ಪಶ್ಚಿಮ ಬಂಗಾಳದಲ್ಲಿ? ಅದೇ ದೌರ್ಜನ್ಯ, ಅದೇ ದಬ್ಬಾಳಿಕೆ, ಅದೇ ರೇಪ್ಗಳು ಪ್ರತಿನಿತ್ಯ ನಡೀತಾ ಹೋಯ್ತು. ಅವರ ಆಡಳಿತದಲ್ಲೂ ಕೂಡ 300ಕ್ಕೂ ಹೆಚ್ಚು ರಾಜಕೀಯ ಹತ್ಯೆ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನೇನು ಬಿಜೆಪಿ ಅಧಿಕಾರಕ್ಕೆ ಬರುವಂತಹ ಹೊತ್ತಲ್ಲೇ ಮತ್ತೆ ರಕ್ತ ರಾಜಕೀಯ ಬಂಗಾಳವನ್ನ ಬೆಚ್ಚಿ ಬೀಳಿಸಿದೆ. 8 ಜನ ತಲೆಗೆ ಹೆಲ್ಮೆಟ್ ಹಾಕೊಂಡು ಬಂದು ಬಿಳಿ ಬಣ್ಣದ ಸ್ಕಾರ್ಪಿಯೋ ಕಾರನ್ನ ಸುತ್ತುವರೆದಿರ್ತಾರೆ. ಆ ಸ್ಕಾರ್ಪಿಯೋ ಕಾರ್ನಲ್ಲಿ ಸುವೇಂದು ಅಧಿಕಾರಿ ಪಿಎ ಇರ್ತಾರೆ. ಆ ಪಿಎಯನ್ನ ಕೊಲೆ ಮಾಡಲಾಗಿದೆ. ಜೊತೆಗೆ ಈಗ ಪ್ರಾಥಮಿಕ ತನಿಖೆ ಹಂತದಲ್ಲಿ ನಡೀತಾ ಇದೆ. ಪೊಲೀಸರು ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇದು ಯಾವ ರೀತಿ ಬೆಳವಣಿಗೆ ಆಗುತ್ತೆ ಅನ್ನೋದು ಕೂಡ ನಾವು ವೆಯ್ಟ್ ಮಾಡಿ ನೋಡ್ಬೇಕು. ಆದ್ರೆ ಸಿಬಿಐ ಇನ್ವೆಸ್ಟಿಗೇಷನ್ ಆಗಬೇಕು ಅನ್ನುವಂತಹ ಕೂಗು ಕೂಡ ಹೆಚ್ಚಾಗ್ತಾ ಇದೆ. ಸೊ ನೋಡ್ತಾ ಹೋಗೋದಾದ್ರೆ ಎಲೆಕ್ಷನ್ ಏನೋ ಮುಗ್ದೇ ಹೋಯ್ತು. 207 ಸ್ಥಾನಗಳನ್ನ ಗೆದ್ದು ಪಶ್ಚಿಮ ಬಂಗಾಳದಲ್ಲಿ ಮೊದಲ ಬಾರಿಗೆ ಪಕ್ಷ ರಚನೆಯನ್ನ ಮಾಡಬೇಕು ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಬಿಜೆಪಿ ಇರುತ್ತೆ. ಸಕಲ ತಯಾರಿಗಳನ್ನ ಮಾಡಿಕೊಂಡೇ ಇರುತ್ತೆ. ಆದ್ರೆ ಪಶ್ಚಿಮ ಬಂಗಾಳದಲ್ಲಿ ಮತ್ತದೇ ಹಿಂಸಾಚಾರ ಮುಂದುವರೆದಿರೋ ರೀತಿ ಕಾಣ್ತಾ ಇದೆ. ಮಮತಾ ಬ್ಯಾನರ್ಜಿ ಅವರ ವಿರುದ್ಧ ಭವಾನಿಪುರದಲ್ಲಿ ಗೆದ್ದಿದ್ದಂತಹ ಸುವೇಂದು ಅಧಿಕಾರಿ ಇದಾರಲ್ಲ, ಅವ್ರ ಪಿಎನ ಗುಂಡಿಕ್ಕಿ ಹತ್ಯೆಯನ್ನು ಕೂಡ ಮಾಡಲಾಗ್ತಾ ಇದೆ. ಬಂಗಾಳದ ಉತ್ತರ 24 ಪರಗಣ ಜಿಲ್ಲೆಯ ಮಧ್ಯಂ ಗ್ರಾಮ್ ಸಿಟಿನಲ್ಲಿ ಈ ದಾಳಿ ನಡೆದಿರುವಂತದ್ದು.
ಸುವೇಂದು ಅಧಿಕಾರಿಯ ಆಪ್ತರಾಗಿದ್ರು ಅವರು. ಪ್ರತಿಯೊಂದು ಹಂತದಲ್ಲೂ ಕೂಡ ಸುವೇಂದು ಅಧಿಕಾರಿ ಅವರ ಜೊತೆಗೆ ನಿಂತಿರ್ತಾರೆ ಇವರು. ಚಂದ್ರನಾಥ್ ಅವರು, ಅವರ ಎದೆಗೆ 4 ಸುತ್ತು ಗುಂಡು ಹಾರಿಸಿ ಹತ್ಯೆ ಮಾಡಲಾಗಿದೆ. ಸೊ ನೋಡಿ, ಇದೆಲ್ಲದರ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ಅವರ ಒಂದಷ್ಟು ಏನು ಸ್ಟೇಟ್ಮೆಂಟ್ಗಳಿದೆಯಲ್ಲ, ಇದು ಅಲ್ಲಿನ ಜನರನ್ನ ಜೊತೆಗೆ ಬಿಜೆಪಿ ನಾಯಕರನ್ನು ಕೂಡ ಕೆರಳಿಸ್ತಾ ಇದೆ. ಜಪ್ಪಯ್ಯ ಅಂದ್ರು ನಾನು ಸಿಎಂ ಸ್ಥಾನದಿಂದ ಕೆಳಗೆ ಇಳಿಯೋದೇ ಇಲ್ಲ, ಬೇಕಾದ್ರೆ ನೀವೇನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ, ಕೇಂದ್ರ ಸರ್ಕಾರ ನನ್ನನ್ನ ವಜಾ ಮಾಡುತ್ತಾ, ಪರವಾಗಿಲ್ಲ ಮಾಡ್ಲಿ. ನೋಡಿ, ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಅನ್ನ ಇಂತಹ ಸಮಯದಲ್ಲಿ ಮಮತಾ ಬ್ಯಾನರ್ಜಿ ಅವರು ಕೊಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳ ಚುನಾವಣೆ ನಂತರ ಇಂಡಿಯಾ ಒಕ್ಕೂಟದಲ್ಲಿ ಬದಲಾವಣೆ ಆಗಿದೆ, ನಾವಿನ್ನೂ ಸ್ಟ್ರಾಂಗ್ ಆಗಿದ್ದೀವಿ, ನೀವೇನು ನಮ್ಮನ್ನ ಮಾಡ್ಕೊಳಕ್ ಆಗೋದೇ ಇಲ್ಲ ಅಂತ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದಲ್ಲಿ ಇದೇ 15 ವರ್ಷದ ಬಳಿಕ ಬಿಜೆಪಿ ಆಡಳಿತಕ್ಕೆ ಬರುವಂತಹ ಹೊಸ್ತಿಲಲ್ಲಿದೆ. ಇನ್ನೇನು ಸರ್ಕಾರ ರಚನೆ ಮಾಡಬೇಕು, ಅಲ್ಲಿನ ಜನಗಳು ಕೂಡ ಸಾಕಾಗೋಗಿದ್ರು, ಬೇಸತ್ತೋಗಿದ್ರು, ಯಾವ್ದಾದ್ರೂ ಹೊಸ ಪಕ್ಷ ಆಡಳಿತಕ್ಕೆ ಬರ್ಲಪ್ಪ ಅಂತೇಳಿ ಕಾಯ್ತಾ ಇದ್ರು. ಅಂತಹ ಸಮಯದಲ್ಲಿ ಬಿಜೆಪಿ ಬರುತ್ತೆ. ವಿಧಾನಸಭಾ ಚುನಾವಣಾ ಸೋಲಿನ ಬೆನ್ನಲ್ಲೇ ಮಮತಾ ಬ್ಯಾನರ್ಜಿ ನಾನು ಸಿಎಂ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡೋದೇ ಇಲ್ಲ, ಬೇಕಾದ್ರೆ ಕೇಂದ್ರ ಸರ್ಕಾರ ನನ್ನನ್ನ ವಜಾ ಮಾಡ್ಲಿ ಅಂತೇಳಿ ಹೇಳ್ತಿದ್ದಾರೆ. ಇಲ್ಲಿ ಬಲವಂತವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ನೀವೇ ಸೋಲಿಸಿರುವಂತದ್ದು. 1500 ಕಾಂಗ್ರೆಸ್ ಕಚೇರಿಗಳನ್ನ ಕಬಳಿಸಿದ್ದೀರಾ ಕಣ್ರಿ ನೀವು. ಇವ್ರು ಏನಾದ್ರೂ ಮಾಡ್ಕೊಳ್ಳಿ, ನಾವು ಇಂಡಿಯಾ ಒಕ್ಕೂಟದವರೇ ಏನಿದ್ದೀವಿ, ನಾವು ಬಹಳ ಬಲಿಷ್ಠರಾಗಿದ್ದೀವಿ, ಮುಂದೆ ನಾವು ಏನ್ ಬಂದ್ರೂ ಕೂಡ ಎದುರಿಸೋಕೆ ರೆಡಿ ಇದ್ದೀವಿ. ಚುನಾವಣೆ ನಡೆದಿಲ್ಲ, ಬದಲಿಗೆ ದೌರ್ಜನ್ಯ ನಡೆದಿದೆ. ನೋಡಿ, ಈ ಮಮತಾ ಬ್ಯಾನರ್ಜಿ ಅವರ ಒಂದೊಂದು ಸ್ಟೇಟ್ಮೆಂಟ್ ಕೂಡ ರಕ್ತ ಕುದಿಸೋ ರೀತಿ ಮಾಡ್ತಾ ಇದೆ ಬಿಜೆಪಿ ಅವರನ್ನ. ಚುನಾವಣೆ ನಡೆದಿಲ್ಲ ಅಂತ ಹೇಳ್ತಿದ್ದಾರೆ ಅವರು, ದೌರ್ಜನ್ಯ ನಡೆದಿದ್ಯಂತೆ ಚುನಾವಣೆ ಬದಲು. ಬಿಜೆಪಿ ವಿರುದ್ಧ ನೈತಿಕ ಜಯ ಸಾಧಿಸಿರೋದು ನಾವು, ಬಿಜೆಪಿ ವಿರುದ್ಧ ನಾವೇ ಜಯವನ್ನ ಸಾಧಿಸಿರೋದು. ನನ್ನ ಹೋರಾಟ ಹೀಗೆ ಮುಂದುವರಿಯುತ್ತೆ. ನಾನು ಇಷ್ಟು ವರ್ಷ ಹೇಗೆ ನನ್ನ ಹೋರಾಟ ಮುಂದುವರಿತಾ ಬಂತು, ಈಗಲೂ ಕೂಡ ನನ್ನ ಹೋರಾಟ ಹೀಗೆ ಮುಂದುವರಿಯುತ್ತೆ. ಪಶ್ಚಿಮ ಬಂಗಾಳ ಸೋಲಿನ ನಂತರ ನಾವು ಏಕತೆಯಿಂದಿದ್ದೀವಿ ಅಂತ ಇಲ್ಲಿ ಮಮತಾ ಬ್ಯಾನರ್ಜಿ ಅವರು ಹೇಳ್ತಾ ಇದ್ದಾರೆ. ಸೊ ಅವರಿಗೆ ಬಿಜೆಪಿ ಆಡಳಿತಕ್ಕೆ ಬಂದಿರೋದು ಕೂಡ ಕಿಂಚಿತ್ತೂ ಇಷ್ಟವಿಲ್ಲ. ನೋಡಿ, ನಾನು ರಾಜೀನಾಮೆನೇ ಕೊಡಲ್ಲ ಅಂತ ಇಲ್ಲಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸುವೇಂದು ಅಧಿಕಾರಿ PA ಮರ್ಡರ್ ಜೊತೆಗೆ ಮಮತಾ ಬ್ಯಾನರ್ಜಿ ಕೊಡ್ತಿರುವಂತಹ ಇವೆಲ್ಲ ಸ್ಟೇಟ್ಮೆಂಟ್ ಕೂಡ ರಾಜಕೀಯ ಪ್ರೇರೇಪಿತನ. ಸುವೇಂದು ಅಧಿಕಾರಿ ಅವರು ಇಲ್ಲಿ ಟಾರ್ಗೆಟ್ ಆಗಿದ್ದಾರೆ. ಮತ್ತೆ ಪಶ್ಚಿಮ ಬಂಗಾಳದಲ್ಲಿ ನರಮೇಧ ಶುರುವಾಗೋಯ್ತಾ? ಹಾಗಾದ್ರೆ ಬಿಜೆಪಿ ಇವೆಲ್ಲವನ್ನು ಕೂಡ ಯಾವಾಗ ಮಟ್ಟ ಹಾಕುತ್ತೆ? ಈ ಎಲ್ಲ ವಿಚಾರ ಸ್ಥಳೀಯರನ್ನು ಕೂಡ ಸದ್ಯದ ಮಟ್ಟಿಗೆ ಬೆಚ್ಚಿ ಬೀಳಿಸಿದೆ. ಇನ್ನೆಲ್ಲವೂ ಕೂಡ ಒಳ್ಳೆದೇ ಆಯ್ತು, ಇನ್ನೇನು ಬಿಜೆಪಿ ಆಡಳಿತಕ್ಕೆ ಬಂತು ಅನ್ನುವಷ್ಟರಲ್ಲೇ ಇಲ್ಲಿ ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ ಸುವೇಂದು ಅಧಿಕಾರಿ PA ಮರ್ಡರ್. ಆಪ್ತರನ್ನ ನೆನೆದು ಸದ್ಯಕ್ಕೆ ಸುವೇಂದು ಅಧಿಕಾರಿ ಕಣ್ಣೀರಾಗ್ತಾ ಇದ್ದಾರೆ. ಅವ್ರ ಜೊತೆಗಿರುವಂತಹ ಒಂದಷ್ಟು ಬಾಂಧವ್ಯಗಳನ್ನು ಕೂಡ ಅವರು ಹಂಚ್ಕೊಂಡಿದ್ದಾರೆ. ಈ ಪಶ್ಚಿಮ ಬಂಗಾಳದಲ್ಲಿ ನಡೀತಾ ಇರುವಂತಹ ಈ ಒಂದಷ್ಟು ಹಿಂಸಾಚಾರ ಯಾವಾಗ ಕೊನೆಯಾಗುತ್ತೆ, ಅಲ್ಲಿನ ನಾಗರಿಕರು ಯಾವಾಗ ನಿಟ್ಟುಸಿರನ್ನ ಬಿಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.